ಇಲ್ಲಿ ಮತ್ತೊಬ್ಬರು ಕಮೆಂಟ್ ಮಾಡ್ತಾರೆ, ತೀಕ್ ಎ ನಾಯ್ಕು ಅಂತ ಮೆನ್ಷನ್ ಆಗಿದೆ ಮೇಲ್ ID. ಸೊ ಅವ್ರು ಹೇಳ್ತಾರೆ, ಯಾಕೆ ಸರ್ ಇಂಟರ್ವ್ಯೂಲಿ ಸೆಲೆಕ್ಟ್ ಆದವ್ರು ಎಲ್ರಿಗೂ ಬೇರೆ ಬೇರೆ ಸ್ಟೇಟಲ್ಲಿ ಅಲೋಕೇಟ್ ಮಾಡ್ತಾರೆ, ನಮ್ಮ ಸ್ಟೇಟ್ ಯಾಕೆ ಕೊಡಲ್ಲ ಅಂತ. ನಮ್ಮ ಸ್ಟೇಟ್ ಸಿಗಬೇಕಾದರೆ ನೀವು ಫಸ್ಟು ನಿಮ್ಮ ಹೋಮ್ ಸ್ಟೇಟ್ ಬೇಕಾ ಬೇಡವಾ ಅಂತ ಬರೀಬೇಕು. ನಾವು ಝೋನ್ಗಳು ಮಾಡಿದ್ದೀವಿ, ಒಂದೊಂದು ಝೋನಲ್ಲಿ ಇಷ್ಟಿಷ್ಟು ಸ್ಟೇಟ್ ಇರುತ್ತೆ. ನಿಮ್ಮ ಅರ್ಹತೆಯ ಮೇರೆಗೆ, ಯಾಕೆಂದರೆ ಒಂದೊಂದು ಸ್ಟೇಟ್ನಲ್ಲಿ ಆ ಸ್ಟೇಟ್ನಲ್ಲಿ ಎಂತಹ ಅಧಿಕಾರಿಗಳು ಬರಬೇಕು ಅಂತ ಆ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಕ್ಕೆ ಹೇಳಿರುತ್ತೆ. ಉದಾಹರಣೆಗೆ 2026ರಲ್ಲಿ ಕರ್ನಾಟಕಕ್ಕೆ ನಮಗೆ 8 ಜನ IAS ಅಧಿಕಾರಿಗಳು ಬೇಕು ಅಂತ ಬರೆದರೆ, ಆ 8 ಜನದಲ್ಲಿ 3 ಜನ ಕರ್ನಾಟಕದವರು ಇರಬೇಕು, 5 ಜನ ಬೇರೆ ರಾಜ್ಯದವರು. ಆ 3 ಜನ ಕರ್ನಾಟಕದವರಲ್ಲಿ ಒಬ್ಬರು OBC ಇರಬೇಕು, ಒಬ್ಬರು GM ಇರಬೇಕು, ಒಬ್ಬರು ST ಇರಬೇಕು ಇತ್ಯಾದಿ ಮೊದಲೇ ತೀರ್ಮಾನ ಆಗಿರುತ್ತೆ. ಹಾಗಾಗಿ ಆ ತೀರ್ಮಾನದ ಪ್ರಕಾರ ನೀವು ನಿಮ್ಮ ರಾಜ್ಯ ಬೇಕು ಅಂತ ಬರೆದರೂ ಸಹಿತ, ನಿಮ್ಮ ರ್ಯಾಂಕಿಂಗ್ ಉತ್ತಮವಾಗಿದ್ದರೂ ಸಹಿತ ಕೆಲವು ವೇಳೆ ನಿಮ್ಮ ರಾಜ್ಯ ನಿಮಗೆ ಸಿಗೋದಿಲ್ಲ, ಬೇರೆ ಬೇರೆ ರಾಜ್ಯಗಳು ಸಿಗುತ್ತೆ. ಮೊದಲನೇ ನಿಮ್ಮ ಹೋಮ್ ಸ್ಟೇಟ್ ಸಿಗದೆ ಹೋದರೆ ನೀವು ಝೋನ್ 2 ಅಂತ ಬರೆದಿರ್ತೀರಿ, ಅದು ಸಿಗೋ ಚಾನ್ಸ್ ಇದೆ. ಇಲ್ಲ ಅಂದರೆ ಝೋನ್ 3, ಹಾಗೆ ರೊಟೇಷನ್ ಆಗ್ತಾ ಹೋಗುತ್ತೆ. ಅದು ಕೂಡ ಸಂಪೂರ್ಣವಾಗಿ ಲಕ್, ಇನ್ನೇನು ಪ್ಲೇ ಮಾಡಲ್ಲ.